ಆಗಿಲ್ರಿ, ನಾನು ಆಗ್ಬೇಕಂತ ಕೆಲವೊಂದು ಹೇಳಲ್ವಾ? ಈ ನಾನು ಕಮ್ಮಿ ಇದೀನಾ? ಪದೇ ಪದೇ ಅವ್ರು ಎಷ್ಟು ಸಲ ಆರ್ಸಿ ಬಂದ್ರೆ ನಾನು ಅಷ್ಟೇ ಸಾರಿ ಆರ್ಸಿ ಬಂದಿದ್ದೀನಿ. ಸರ್ ಪದೇ ಪದೇ ನೀವು ಸಿಎಂ ಅಭ್ಯರ್ಥಿನ ನಾನು 1985 ಇಂದಾನೆ MLA ರೀ. ಹಂಗಂದ್ರೆ ನಾವು ಯಾರೂ ಕಡಿಮೆ ಇಲ್ಲ. ಶಿವಕುಮಾರ್ ಆಗಬಾರ್ದಂತ ಏನ್ರಿ ಇದೆಯಾ? ಆಗ್ಲಿ, ನಮ್ಮ ಈ ಭಾಗದಾಗ ರಾಯರೆಡ್ಡಿ ಅವರು ಆಗ್ಬೋದು. ಆಗ್ಲಿ ಅಂತೇಳಿ ನೀನು ಆಗು, ನಿನ್ನೆ ಬೇಡ ಅಂತ ಹೇಳಿದ್ದಾರೆ. ಎನಿಬಡಿ ಕ್ಯಾನ್ ಬಿ ಎ ಪ್ರೈಮ್ ಮಿನಿಸ್ಟರ್. ಸಂವಿಧಾನದಲ್ಲಿ 25 ವರ್ಷ ಆದ್ರೆ ಸಾಕು ಪ್ರಧಾನಮಂತ್ರಿ ಆಗ್ಬಹುದು, 35 ವರ್ಷ ಆದ್ರೆ ರಾಷ್ಟ್ರಪತಿ ಆಗ್ಬಹುದು. ಹೀಗಾಗಿ ಯಾರು ಬೇಕಾದ್ರೂ ಆಗ್ಬಹುದು. ಅಭಿಮಾನಕ್ಕೆ ಕೇಳ್ತಾರೆ, ಇದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ನನ್ನ ಪ್ರಕಾರ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್ ನವೆಂಬರ್ ಕ್ರಾಂತಿ ಏನಾದರೂ ಆಗುತ್ತಾ ಸರ್? ನವೆಂಬರ್ ಕ್ರಾಂತಿ ಕ್ರಾಂತಿ ಆಗಲ್ಲ, ನಮ್ಮಲ್ಲಿ ಶಾಂತಿ ಇದೆ. ಕ್ರಾಂತಿ ಎಲ್ಲಾಗಿದೆಯಪ್ಪ? ಶಾಂತಿ ಇದೆ. ನಾವೆಲ್ಲ ಶಾಂತಿ ಪ್ರಿಯರು. ಈಗ ನಾವಿಲ್ಲಿ ಶಾಂತವಾಗಿಲ್ವಾ ನಾವು? ಸರ್ ಇನ್ನೊಂದ್ ಕಡೆ ಈ ಜಾತಿ ಗಣತಿ ವಿಚಾರದಾಗ ನಿನ್ನೆ DK ಶಿವಕುಮಾರ್ ಆಕ್ಷೇಪ Too much ಅಂತ ಹೇಳಿ. ದಿಸ್ ಇಸ್ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ. ನಾನು ಈ ಪತ್ರಿಕೆಯಲ್ಲಿ ನೋಡಿದೆ, ತಪ್ಪೇನಿದೆ ಅವ್ರು ಹೇಳೋದ್ರಲ್ಲಿ? ಬಹಳಷ್ಟು ಕೇಳಿದಿರಪ್ಪ ಕ್ವಶನ್ ಅಂತ. 60 ಕ್ವಶನ್ ಕೇಳಿದಾರೆ ಅದ್ರಾಗ. ಹೌದಾ? ಈ DK ಶಿವಕುಮಾರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅನಿವಾರ್ಯ ಇದೆ, ಕೆಲವು ಎಲ್ಲ ಮಾಹಿತಿಗಳನ್ನು ಒಮ್ಮೆ ಪಡಿಬೇಕಾಗುತ್ತೆ. ಅದು ಪಡೆಯೋದ್ರಿಂದ ನುಕ್ಸಾನ ಏನಿಲ್ಲ. ಆದರೆ ಜಾಸ್ತಿ ಕೇಳಿ ಕಿರಿಪಿರಿ ಜಾಸ್ತಿ ಆಗಿರ್ತಂತ ಮನೋಭಾವನೆಯಿಂದ ಹೇಳಿದ್ದಾರೆ. ಆದರೆ ಜಾಸ್ತಿ ಕೇಳೋದ್ರಿಂದ ಮತ್ತೊಂದು ಸಾರಿ ಸರ್ವೆ ಮಾಡೋದು ತಪ್ಪುತ್ತೆ. ಹೀಗಾಗಿ ಸರ್ವೆ ಮಾಡಿದ್ದೆಲ್ಲ ಸರಿ ಇದೆ, ಅದ್ರಿಗೆ ಏನು ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಬೇಕು. ಐ ಮಸ್ಟ್ ಕಾಂಗ್ರ್ಯಾಚುಲೇಟ್ ಮೈ ಡೆಪ್ಟಿ ಕಮಿಷನರ್. ನಾಳೆ ನಾನು CMಗೆ ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಯಲಬುರ್ಗಾ ಆ್ಯಂಡ್ ಕುಕ್ನೂರ್ ತಾಲೂಕ 100% ಕಂಪ್ಲೀಟ್ ಆ್ಯಸ್ ಆನ್ ನಾವು 100%. ಮತ್ತು ಅದೇ ಥರ ಎಲ್ಲಿ ಕಾರಟಗಿ ಆ್ಯಂಡ್ ಕನಕಗಿರಿ ತಾಲೂಕು 100% ಕಂಪ್ಲೀಟ್. ಅದಕ್ಕೆ ನಾನು ನಮ್ಮ ಜಿಲ್ಲಾಧಿಕಾರಿಗಳು, CEO ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ. ಇದು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ವಿ ಹ್ಯಾವ್ ಡನ್ 100%.